ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರಿಂದ ಚರಂಡಿ ಸ್ವಚ್ಛತೆ, ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕಿದ ಬೋಸಗ ಗ್ರಾಮಸ್ಥರು. ಅಫಜಲ್ಪುರ ತಾಲೂಕಿನ ಬೋಸಗ ಗ್ರಾಮದಲ್ಲಿ ಸ್ವತಃ ಗ್ರಾಮಸ್ಥರೇ ಗ್ರಾಮದ ಚರಂಡಿ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿ ಬೇಸತ್ತು ತಮ್ಮ ಗ್ರಾಮದ ಚರಂಡಿಗಳನ್ನು ತಾವೇ ಸ್ವಚ್ಛತೆ ಮಾಡುವ ದೃಶ್ಯ ಕಂಡುಬಂದಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮದ ಮುಖಂಡ ಈರಣ್ಣ ಪಾಟೀಲ್, ಗ್ರಾಮದಲ್ಲಿ ಹೊನ್ನಲಿಂಗೇಶ್ವರ ಜಾತ್ರೆಯ ಸಡಗರ ಶೀಘ್ರದಲ್ಲೇ ಇದೆ. ಆದರೆ ಗ್ರಾಮದಲ್ಲಿ ಚರಂಡಿಗಳು ಗಬ್ಬೆದ್ದು ನಾರುತ್ತಿವೆ. ಸ್ವಚ್ಛತಾ ಕಾರ್ಯ ಮಾರಕವಾದ ಬೋಸಗ ಗ್ರಾಮದಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿ ಕೇಳಿ ಬೇಸತ್ತು ಸ್ವತಃ ಗ್ರಾಮದ ಮುಖಂಡರೇ ಖುದ್ದಾಗಿ ಚರಂಡಿ ಸ್ವಚ್ಛತೆ ಮಾಡುತ್ತಿದ್ದೇವೆ. ಗ್ರಾಮ ಪಂಚಾಯಿತಿಯವರು ಹಣ ಮಾಡಲು ಇದ್ದಾರೆ ಹೊರತು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ಬಗೆಹರಿಸಲು ಇಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಚಂದ್ರಶೇಖರ್ ಜಮಾದಾರ್, ಈರಣ್ಣಗೌಡ ಪಾಟೀಲ್, ಮಲ್ಲು ವಡ್ಡಿ, ಹೊನ್ನಪ್ಪ, ರಾಮು ಜಮಾದಾರ್, ಭೀಮು ಹೊಸೂರ್, ಪುಂಡಲೀಕ್ ಬಿರಾದರ್, ಹೊನ್ನಪ್ಪ ಸಲಗಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಾನು ಜಯ ಕನ್ನಡ ಜನಪರ ವೇದಿಕೆಯಿಂದ ತಾಲೂಕು ಕಾರ್ಯಾಧ್ಯಕ್ಷನಾಗಿ ಮಾತಾಡಿದ್ದೀನಿ. ನಮ್ಮೂರ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮೂರಿನ ಪಂಚಾಯತಿ ಅಧ್ಯಕ್ಷ ಆಗಲಿ ಹಾಗೂ ಪಿ ಡಿ ಒ ಆಗಲಿ ಅವರು ನಿರ್ಲಕ್ಷ್ಯಕರವಾಗಿ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಯಾರು ಪಿ ಡಿ ಒದವರು ಮಾಡ್ತಾಯಿಲ್ಲ, ಅಧ್ಯಕ್ಷರು ಮಾಡ್ತಾಯಿಲ್ಲ, ಊರಿನ ಗ್ರಾಮಸ್ಥರು ಎಲ್ಲರೂ ಕಲ್ತು ನಾವೇ ಇದು ಸ್ವಚ್ಛತೆ ಮಾಡಕತ್ತಿದ್ದೀವಿ. ಬರ್ರಿ ತೋರಿಸ್ತಾ ಬರ್ರಿ ಎಲ್ಲರೂ. ನಮ್ಮೂರಿನ ಹಿರಿಯಂತ ಚಂದ್ರಶೇಖರ್ ಜಮಾದಾರ್ ಅವರು ಎಲ್ಲರೂ ಕಲ್ತು ಪಂಚಾಯತಿಯವರು ಅಧ್ಯಕ್ಷರು ಬಂದಿಲ್ಲ ಹಾಗೂ ಪಿಡಿಯವರು ಯಾರು ಬಂದಿಲ್ಲ. ಈ ಥರ ಸ್ವಚ್ಛತಾ ಊರಿನವ್ರು ಖುದ್ದಾಗಿ ಜಾತ್ರಾ ಸಲುವಾಗಿ ಸ್ವಚ್ಛತೆಯನ್ನು ಊರಿನವ್ರು ಗ್ರಾಮಸ್ಥರು ಎಲ್ಲರೂ ಕಲಿತು ಈ ಕಾರ್ಯಕ್ರಮ ಜಾತ್ರಾ ಸಲುವಾಗಿ ಸ್ವಚ್ಛತಾ ಕಾರ್ಯಕ್ರಮ ಆಗಿ ಊರವ್ರು ಗ್ರಾಮಸ್ಥರು ಎಲ್ಲರೂ ಕಲ್ತು ಮಾಡಿದ್ದು. ಯಾರು ಅಧ್ಯಕ್ಷ ಇಲ್ಲ, ಯಾರು ಪಿಡಿಯವರು ಇಲ್ಲ, ಯಾರು ಇಲ್ಲದಕ್ಕೆ ನಮ್ಮ ಊರಿನ ಜಾತ್ರಾ ಸಲುವಾಗಿ ಸ್ವಚ್ಛತೆ ಮಾಡಕತ್ತಿದ್ದೀವಿ. ನಮ್ಮ ಊರಲ್ಲಿ ಕುಡಿಯೋ ನೀರಿಲ್ಲ, ಏನೂ ಇಲ್ಲ. ಇದು ದಯವಿಟ್ಟು ಒಂದರೆ ಎಚ್ಚರಿಕೆಗಳು ಮಾಡಿ ಫಿಲ್ಟರ್ ನೀರು ಬಂದು ಪೈಪ್ ಕುಡಿರ್ತೀನಿ. ನಾವು ನಿಂದಿರ್ತ ಬಾ ಆಗ್ಯದಲ್ಲ ಮತ್ತೆ ಹಿಡಿಯ ಮತ್ತೆ ಏನೇನು ಮಾಡಲಿ. ಕತ್ತದ ಒಳಗ ಇನ್ನ ಮಾಡಿ ಸೀದಾ ಕಡೆಗೆ ಆತ ಸಲ ಹೊಡಿ ನಮ್ಮ ಅಣ್ಣಮ್ಮ ಇಲ್ಲ ಮೊದಲ ಹಾಲು